ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದು, ಈ ಒಂದು ಅಧಿಸೂಚನೆಯನ್ನು 12/1/2024ನೇ ತಾರೀಕು ಬಿಡುಗಡೆ ಮಾಡಿದ್ದಾರೆ. ಯಾವ ಥರ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಏಜ್ ಲಿಮಿಟ್ ಎಷ್ಟು, ಇದಕ್ಕೆ ವೇತನ ಶ್ರೇಣಿ ಎಷ್ಟಿರುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕಡೆಯಿಂದ 836 ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು, ಈ ಹುದ್ದೆಗಳಿಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಇಲಾಖೆಯ ಹೆಸರು ಮತ್ತು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗಳು ನೋಡುವುದಾದರೆ, ಹುದ್ದೆಯ ಹೆಸರು ನೋಡುವುದಾದರೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 836 ಮತ್ತು ಅರ್ಜಿ ಸಲ್ಲಿಸುವ ಬಗ್ಗೆ ಇದು ಕಂಪ್ಲೀಟ್ ಆಫ್ಲೈನ್ ಆಗಿರುತ್ತೆ. ಈ ಎಲ್ಲ ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡುವುದಾದರೆ CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪೂರ್ಣಗೊಳಿಸಿರಬೇಕು. ಮತ್ತು ವಯೋಮಿತಿಗಳ ಬಗ್ಗೆ ನೋಡುವುದಾದರೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ ವಯಸ್ಸು 35 ವರ್ಷಗಳನ್ನು ಹೊಂದಿರಬೇಕು ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನೀಡಲಾಗಿರುತ್ತದೆ. ಈ ಎಲ್ಲ ಹುದ್ದೆಗಳಿಗೆ ಆಯ್ಕೆಯ ವಿಧಾನ ನೋಡುವುದಾದರೆ, ಸೇವಾ ದಾಖಲೆಗಳ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಲಿಖಿತ ಪರೀಕ್ಷೆ, ದೈಹಿಕ ಮಾನದಂಡಗಳ ಪರೀಕ್ಷೆ, ದೈಹಿಕ ದಕ್ಷತೆಯ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ಸಂದರ್ಶನ. ಈ ಪ್ರಕಾರವಾಗಿ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೊಳ್ತಾರೆ. ಭೌತಿಕ ಮಾನದಂಡಗಳ ಬಗ್ಗೆ ನೋಡುವುದಾದರೆ, ಎತ್ತರದ ಬಗ್ಗೆ ಫಸ್ಟ್ ನೋಡುವುದಾದರೆ, ಪುರುಷ ಅಭ್ಯರ್ಥಿಗಳ ಎತ್ತರ 152.5 ಸೆಂಟಿಮೀಟರ್ ಇದ್ದರೆ, ಮಹಿಳಾ ಅಭ್ಯರ್ಥಿಗಳಿಗೆ ಈಶಾನ್ಯ ಅಥವಾ ಉತ್ತರಾಖಂಡದ ಗುಡ್ಡುಗಾಡು ಪ್ರದೇಶಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್, ಕಡಿಮೆ ಕನಿಷ್ಠ ಎತ್ತರ 147 ಸೆಂಟಿಮೀಟರ್. ಲಕ್ಷದ್ವೀಪದ ಅಭ್ಯರ್ಥಿಗಳ ಸಂದರ್ಭದಲ್ಲಿ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಆಗಿರುತ್ತದೆ. ಮತ್ತು ಚೆಸ್ಟ್ ಎಕ್ಸ್ಪಾನ್ಷನ್ ಬಗ್ಗೆ ನೋಡುವುದಾದರೆ, ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎದೆ 77 ಸೆಂಟಿಮೀಟರ್ ಮತ್ತು ಎದೆಯ ವಿಸ್ತರಣೆಯು ಕನಿಷ್ಠ 0.5 ಸೆಂಟಿಮೀಟರ್ ಆಗಿರಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ಎದೆಯ ಗೋಡೆಯು ಉತ್ತಮವಾಗಿ ಅನುಪಾತದಲ್ಲಿರಬೇಕು ಮತ್ತು ಕನಿಷ್ಠ 0.5 ಸೆಂಟಿಮೀಟರ್ ವಿಸ್ತರಣೆಯೊಂದಿಗೆ ಉತ್ತಮ ಅಭಿವೃದ್ಧಿ ಹೊಂದಿರಬೇಕು. ಕೇಳುವಿಕೆ ಹಿಯರಿಂಗ್ ನೋಡ್ಬೇಕಂದ್ರೆ ಸಾಮಾನ್ಯ ಶ್ರವಣವನ್ನು ಹೊಂದಿರಬೇಕು. ಅಂದರೆ ಪ್ರತಿ ಕಿವಿಯಿಂದ ಪ್ರತ್ಯೇಕವಾಗಿ 0.6 ಮೀಟರ್ ದೂರದಿಂದ ಬಲವಂತದ ಪಿಸುಮಾತು ಕೇಳಲು ಸಾಧ್ಯವಾಗುತ್ತದೆ. ಮತ್ತು ದಂತ ಹಲ್ಲುಗಳ ಬಗ್ಗೆ ನೋಡುವುದಾದರೆ, ಆರೋಗ್ಯಕರ ವಸಡುಗಳು, ಉತ್ತಮ ಹಲ್ಲುಗಳು ಮತ್ತು ಕನಿಷ್ಠ 14 ದಂತು ಅಂಕಗಳನ್ನು ಹೊಂದಿರಬೇಕು. ಇದು ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಹಾಕಿರುತ್ತೇವೆ. ದೃಷ್ಟ ಮಾನದಂಡಗಳ ಬಗ್ಗೆ ನೋಡುವುದಾದರೆ, ದೃಷ್ಟಿ ತೀಕ್ಷ್ಣತೆ ಪ್ರತಿ ಕಣ್ಣಿಗೆ 6 12/6 ಪ್ರತಿ ಕಣ್ಣು 6.6/6 ಗೆ ಸರಿಪಡಿಸಬಹುದು. ವಕ್ರೀಕಾರಕ ದೋಷದ ಗರಿಷ್ಠ ಮಿತಿಗಳು ಹೈಪರ್ ಮೆಟ್ರೋಪಿಯಾ +2.0D ಇದೊಂದು ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಬಗ್ಗೆ. ಸಮೀಪ ದೃಷ್ಟಿ 1D ಸೇರಿದಂತೆ ±0.50D ಆಸ್ಟ್ರಿಗ್ಯಾಮಿಸ್ಟರ್ ಆಗಿರಬೇಕು ಮತ್ತು ಬಣ್ಣದ ದೃಷ್ಟಿ CP2 ಇರಬೇಕು. ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡುವುದಾದರೆ, ಸ್ಟೇಜ್ 1 ಸ್ಟೇಜ್ 2 ಅಂತ ಮಾಡ್ತಾರೆ. ಸ್ಟೇಜ್ 1 ಅಲ್ಲಿ ಏನು ಇರುತ್ತೆ ಅಂದರೆ, ನೋ ಮಾರ್ಕರ್ ಅಲಾಟೆಡ್, ಹವೆವರ್ ಇಟ್ ಶುಡ್ ಬಿ ಎನ್ಶೋರ್ಡ್ ದಟ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಗುಡ್. ಇದರಲ್ಲಿ ಈ 5 ವರ್ಷಗಳ ಹಿಂದೆ ಯಾವುದೇ ಥರದ ಕ್ರಿಮಿನಲ್ ಇರಬಾರ್ದು ಮತ್ತು ವ್ಯಕ್ತಿ ಒಳ್ಳೆಯವನಾಗಿರಬೇಕು. ಈ ಥರ ಎಲ್ಲ ಇರುತ್ತೆ. ಆಮೇಲೆ ಸ್ಟೇಜ್ 2 ಅಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಯಾವ ಥರ ತಗೊಳ್ತಾರೆ ಅಂದರೆ, 200 ಮಾರ್ಕ್ಸ್ ಇರುತ್ತೆ, 3.5 ಅವರ್ಸ್ ಎಕ್ಸಾಮ್ ತಗೊಳ್ತಾರೆ. ಇದು ಸಬ್ಜೆಕ್ಟ್ ಯಾವ ಥರ ಇರುತ್ತೆ ಅಂದರೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಲ್ಲಿ 50 ಮಾರ್ಕ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಆ್ಯಂಡ್ ಪ್ರೊಫೆಷ್ನಲ್ ನಾಲೆಡ್ಜ್ ಅಲ್ಲಿ 50 ಮಾರ್ಕ್ಸ್ ಇರುತ್ತೆ, ಆಮೇಲೆ ನ್ಯೂಮರಿಕಲ್ ಅಬಿಲಿಟಿ ಮೇಲೆ 50 ಮಾರ್ಕ್ಸ್ ಇರುತ್ತೆ, ಕಾನ್ಫರೆನ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಇಂಗ್ಲೀಷ್ ಭಾಷೆ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ ಎಕ್ಸಾಮು. 3.5 ಅವರು ಎಕ್ಸಾಮ್ ನಡೆಸ್ತಾರೆ. ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಇದಕ್ಕೆ.
ಸ್ಟೇಜ್ ಸ್ಟೇಜ್ 1 ಸ್ಟೇಜ್ 2 ಆದಮೇಲೆ ಸ್ಟೇಜ್ 3 ಅಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ ಫಾರ್ ಮೇಲು ರನ್ನಿಂಗ್ ಇರುತ್ತೆ. ಸೊ ರನ್ನಿಂಗಲ್ಲಿ 2 ಮೈಲ್ಸ್ ಅಂದರೆ 3.2 ಕಿಲೋಮೀಟರ್ಸ್ಗೆ ಅಪ್ ಟು 35 ಇಯರ್ಸ್ ಏಜ್ ಆಗಿರ್ತಾರಲ್ಲ ಅವ್ರಿಗೆ 16 ನಿಮಿಷ 6 ಸೆಕೆಂಡ್ ಇರುತ್ತೆ ಓಡೋಕ್ಕೆ. ಆಮೇಲೆ 35 ಟು 45 ಅಬವ್ ಇಯರ್ಸ್ ಏನಿರ್ತಾರಲ್ಲ ಅವರಿಗೆ 17 ನಿಮಿಷ 46 ಸೆಕೆಂಡ್ ಟೈಮ್ ಕೊಡ್ತಾರೆ 2 ಕಿಲೋಮೀಟರ್ 3.2 ಕಿಲೋಮೀಟರ್ ಓದೋಕ್ಕೆ. ಆಮೇಲೆ ಮಹಿಳೆಯರಿಗೆ ಏನು ಮಾಡ್ತಾರೆ ಅಂದರೆ 1.6 ಕಿಲೋಮೀಟರ್ನ ಓಡೋಕ್ಕೆ ಅಪ್ ಟು 45 ಇಯರ್ಸ್ ಅವ್ರಿಗೆ ಅಂದರೆ ಇರುತ್ತಲ್ಲ ಅವ್ರಿಗೆ 11 ನಿಮಿಷ ಟೈಮ್ ಕಾಲಾವಧಿ ಕೊಟ್ಟಿರ್ತಾರೆ, 11 ನಿಮಿಷ ಓಡೋಕ್ಕೆ. ಆಮೇಲೆ ಸ್ಟೇಜ್ 4 ಅಲ್ಲಿ ಇದು ಮೆಡಿಕಲ್ ಟೆಸ್ಟ್ ಇರುತ್ತೆ, ಡೀಟೇಲ್ಡ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಫೈನಲ್ ಸೆಲೆಕ್ಷನ್ ಬಂದ್ಬಿಟ್ಟು ಫೈನಲ್ selection of candidates will made according to availability of vacancies and merit subjects to their being declared fit in the detailed medical examination or review medical examination as the case may be. ಸೊ ಫೈನಲ್ ಸೆಲೆಕ್ಷನ್ ಯಾವ ಥರ ಮಾಡ್ಕೊಳ್ತಾರೆ ಅಂದರೆ ಮೆಡಿಕಲ್ ಟೆಸ್ಟು ಮತ್ತು ನಿಮ್ಮದು ಫಿಸಿಕಲ್ ಟೆಸ್ಟು, ಮೆಡಿಕಲ್ ಟೆಸ್ಟು, ರಿಟರ್ನ್ ಟೆಸ್ಟು ಎಲ್ಲ ಆದಮೇಲೆ ಮೆರಿಟ್ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 20, 2024 ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಫೆಬ್ರವರಿ 2024. ಇದರ ನೋಟಿಫಿಕೇಶನ್ ಲಿಂಕ್ ಅನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇವೆ.